ಅಷ್ಟೇ ಒಂದೇ ಒಂದು ಹಿಟ್ಟಲ್ಲಿ 7 ವೆರೈಟೀಸ್ ಮಾಡ್ಬೋದು. 7 ದಿವಸಕ್ಕೆ ಏನೇನ್ ಮಾಡ್ಬೋದು ಅಂತ ಎಲ್ಲರಿಗೂ ತೋರಿಸ್ತೀನಿ, ಬನ್ನಿ. ನಾವು ಇವಾಗ ಇಡ್ಲಿ ಹಿಟ್ಟು, ದೋಸೆ ಹಿಟ್ಟು ಮಾಡಕ್ ಬೇಕಾಗಿರೋಂಥ ಪದಾರ್ಥಗಳು, ಊಟದ ಅಕ್ಕಿ 3 ಕಪ್ ತಗೋಬೇಕು. ಮತ್ತೆ ಅದೇ ಮೆಷರ್ಮೆಂಟ್ ಅಲ್ಲಿ, ಅದೇ ಲೋಟದಲ್ಲಿ ಅವಲಕ್ಕಿ 1 ಕಪ್, ಮತ್ತೆ ಉದ್ದಿನ ಬೇಳೆ ಅರ್ಧ ಕಪ್ ತಗೋಬೇಕು. ಇದನ್ನ ನಾವು ಕ್ಲೀನ್ ಆಗಿ ತೊಳ್ಕೊಂಡ್ಬಿಟ್ಟು ಅದಕ್ಕೆ ನೀರನ್ನ ಬೆರೆಸ್ಕೋಬೇಕು. ನಾನು ಇವಾಗ ಅದೇ ಲೋಟ ಅಂತ ಹೇಳಿದ್ರೆ 1/2 ಕಪ್ ಮೆಜರ್ಮೆಂಟ್ ಲೋಟ, ಅದು 1/2 ಕಪ್ ಇದರಲ್ಲಿ ನಾನು ತಗೊಳ್ತಾ ಹೋಗಿದ್ದೀನಿ, ಅದನ್ನೇ ಮಾಡ್ತಾ ಇದ್ದೀನಿ. ನಮ್ಮ ಹತ್ರ ಇರೋವಂಥ ಲೋಟಗಳಲ್ಲಿ ಮೆಷರ್ಮೆಂಟ್ ತಗೋತಾ ಹೋಗ್ಬೋದು. ಇದನ್ನು ನಾನು ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ಸಪ್ರೇಟ್ ಆಗಿ. ಮೊದಲು ಅದಕ್ಕೆ ನೀರನ್ನ ಹಾಕಿದ್ದೀನಿ. ಆ ಅಕ್ಕಿಗಿಂತ ಸ್ವಲ್ಪ ಮೇಲಿರೋಂಥ ನೀರು, ಅವಲಕ್ಕಿಗೂ ಅಷ್ಟೇ ಸ್ವಲ್ಪ ಅರ್ಧ ಇಂಚ್ ಮೇಲೆ ಜಾಸ್ತಿ ಇರಲಿ, ಉದ್ದಿನ ಬೇಳೆಗೂ ಅರ್ಧ ಇಂಚ್ ಮೇಲೆ ನೀರಿರಲಿ. 3 ಕೂಡ ಚೆನ್ನಾಗಿ 4 ಗಂಟೆ ಟೈಮ್ ನೆನೆಸ್ಕೊಂಡು ಸಪ್ರೇಟ್ ಆಗಿ ಮಿಕ್ಸಿಗೆ ಬಿಡಬೇಕು. ಮಿಕ್ಸಿಗೆ ಬಿಟ್ಟಾದ್ಮೇಲೆ ಚೆನ್ನಾಗಿ 3 ಮಿಕ್ಸ್ ಮಾಡ್ಕೋಬೇಕು. ಅದನ್ನ ಅರ್ಧಕ್ಕಿಂತ ಜಾಸ್ತಿ ಇರೋಂಥ ಸ್ಪೇಸ್ ಇರೋ ವೆಸಲಲ್ಲಿ ರಾತ್ರಿ ಎಲ್ಲ ನೆನೆಸಿ ಇಡಬೇಕು. ಅದು ಉಬ್ಬುತ್ತೆ. ಆದ್ಮೇಲೆ ಅದಕ್ಕೆ ಅಕ್ಕಿ ಹಿಟ್ಟಿಗೆ, ಅದೇ ದೋಸೆ ಹಿಟ್ಟಿಗೆ ಸೋಡಾ, ಸ್ವಲ್ಪ ಉಪ್ಪು ಮತ್ತೆ ಎಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಪ್ಲೇಟ್ಗೆ ಎಣ್ಣೆ ಹಾಕೊಂಡು, ಇಡ್ಲಿ ಪ್ಲೇಟ್ಗೆ ಚೆನ್ನಾಗಿ ಒರೆಸ್ಕೊಂಡ್ಬಿಟ್ಟು ಎಣ್ಣೆನ, ದೋಸೆ ಹಿಟ್ಟನ್ನ, ಇಡ್ಲಿ ಹಿಟ್ಟನ್ನ ಅದನ್ನ ಅದರಲ್ಲಿ ಹಾಕೊಂಡು ಕುಕ್ಕರಲ್ಲಿ ಇಡಬೇಕು. ನಾನು ಕುಕ್ಕರ್ ಆಲ್ರೆಡಿ ಸ್ಟೀಮ್ಗೆ ಇಟ್ಟಿದ್ದೀನಿ. ಅದನ್ನ 5 ನಿಮಿಷ ಸ್ಟೀಮ್ಗೆ ಆದ್ಮೇಲೆ ಕುಕ್ಕರ್ನ ನಾನು ಸ್ಟೀಮ್ಗೆ ಇಡ್ತಾ ಇದ್ದೀನಿ. 10 ರಿಂದ 12 ನಿಮಿಷ ಸ್ಟೀಮ್ಗೆ ಇಡಬೇಕು. ಇವಾಗ ದೋಸೆ ಮಾಡ್ಕೊಳ್ಳೋಕ್ಕೋಸ್ಕರ ಅದಾಗೋಷ್ಟಕ್ಕೆ ದೋಸೆ ಮಾಡೋಣ. ದೋಸೆಗೆ ಬೇಕಾದಂಥ ಪದಾರ್ಥ ಹಿಟ್ಟು, ಖಾರ ಚಟ್ನಿ, ಮತ್ತೆ ಮಸಾಲೆ, ಆಲೂ ಮಸಾಲೆ ಹಾಗೂ ಎಣ್ಣೆ, ಹೆಂಚು, ಇಷ್ಟು ಬೇಕಾಗಿರೋ ಪದಾರ್ಥಗಳು. ದೋಸೆ ಹೆಂಚು ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಅದನ್ನ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ, ಅಂದ್ರೆ ಮೀಡಿಯಂಗಿಂತ ಸ್ವಲ್ಪ ಕಮ್ಮಿ ಫ್ಲೇಮು. ದೋಸೆ ಹುಯ್ದ್ಮೇಲೆ ಅದಕ್ಕೆ ಚಟ್ನಿ ಹಾಕೊಳ್ಳಿ. ಕೆಂಪು ಚಟ್ನಿ ನಾವು ಮಾಡ್ಕೊಂಡಿರೋದನ್ನ, ಕೆಂಪು ಚಟ್ನಿ ಹಚ್ಕೊಂಡ್ಮೇಲೆ ಎಣ್ಣೆ ಹಾಕಿ, ಎಣ್ಣೆ ಹಾಕಿದ್ಮೇಲೆ ಒಂದು ನಿಮಿಷ ಅದನ್ನ ಗರಿಯಾಗಿ ಆಗಕ್ಕೂ ಬಿಡಿ ಚೆನ್ನಾಗಿ. ಅದನ್ನ ಇಷ್ಟ ಇರೋರು ತಿರ್ವಾಕೋಬಹುದು, ಇಲ್ಲಾಂದ್ರೆ ಇಲ್ಲ, ನಾನು ತಿರ್ವಾಕ್ತಾ ಇಲ್ಲ, ನಮಗೆ ಹಾಗೆ ಇಷ್ಟ. ಆದ್ಮೇಲೆ ಮಸಾಲ ಹಾಕಿ, ಆಲೂ ಮಸಾಲ, ಇವಾಗ ದೋಸೆ ಆಗಿದೆ, ನಾನು ಸರ್ವ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮೊದಲು ತುಪ್ಪ, ಬೆಣ್ಣೆ ಬೇಕಾದ್ರೆ ಹಾಕೊಳ್ಳಿ. ತುಂಬಾ ಚೆನ್ನಾಗಾಗಿದೆ ನೋಡಿ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ತುಪ್ಪ, ಬೆಣ್ಣೆ 2 ಬೇಡ. ಮಸಾಲೆ ದೋಸೆ ಸವಿಯಲು ಸಿದ್ಧ. ಇದಾಗೋ ಅಷ್ಟೊತ್ತಿಗೆ ಸೆಟ್ ದೋಸೆ ಮಾಡೋದನ್ನ ಮಾಡ್ಬೋದು, ಅದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಸೆಟ್ ದೋಸೆ ಕೂಡ ಸವಿಯಲು ಸಿದ್ಧ. ಇದು ಸೆಟ್ ದೋಸೆ ಆಗೋ ಅಷ್ಟೊತ್ತಿಗೆ ಇಡ್ಲಿ ಕುಕ್ಕರ್ ರೆಡಿ ಇದೆ. ಹೊಗೆ ಬರ್ತಾ ಇದೆ ನೋಡಿ. ಸ್ಟೀಮ್ ಬಂದ ಮೇಲೆ ನಾವು ಆಫ್ ಮಾಡಿಕೊಂಡು 5 ನಿಮಿಷ ಬಿಟ್ಟು ಅದನ್ನ ತೆಗೆದು ಸರ್ವ್ ಮಾಡೋಣ. ತೆಗ್ದಿದ ತಕ್ಷಣ ಸರ್ವ್ ಮಾಡ್ಬೋದು. 2 ನಿಮಿಷ ತಣ್ಣಗಾಗಕ್ಕೆ ಬಿಟ್ಟು ಅದನ್ನ ಸರ್ವ್ ಮಾಡಬೇಕು. ಮುಟ್ಟ ಕೂಡ ಎಷ್ಟು ಸ್ಮೂತ್ ಆಗಿದೆ ನೋಡಿ. ಇಡ್ಲಿ ರೆಡಿ. ತುಪ್ಪ ಹಾಕೊಂಡು ಅದರ ಜೊತೆ ಇಡ್ಲಿ ರೆಡಿ. ಸೂಪರ್ ಆಗಿರುತ್ತೆ. ಮೆತ್ತಗೆ ತುಂಬಾ ಮೃದುವಾಗಿ ಬಂದಿದೆ ನೋಡಿ. ಅದಾದ್ಮೇಲೆ ನೆಕ್ಸ್ಟ್ ಪ್ಲೇನ್ ದೋಸೆ ಕೂಡ ಇದೇ ಹಿಟ್ಟಲ್ಲಿ ಮಾಡ್ಬೋದು. ಪ್ಲೇನ್ ದೋಸೆ ಹುಯ್ತಾ ಇದ್ದೀನಿ ಈಗ. ಅದು ಪ್ಲೇನ್ ದೋಸೆ ಹುಯ್ಬೇಕಾದ್ರೆ ಹೆಂಚನ್ನ ತುಂಬಾ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಹುಯ್ಬೇಕು. ತುಂಬಾ ಸಿಮ್ ಇದಿದ್ರೆ, ಅದು ಜಾಸ್ತಿ ಉರಿ ಇದ್ರೆ ಅಂಟ್ಕೊಂಡ್ಬಿಡುತ್ತೆ ತಳಕ್ಕೆ. ನೋಡಿ, ಸಿಮ್ಮಲ್ಲೇ ಇಟ್ಕೊಂಡಿದ್ದೀನಿ. ನಾವು ಇದನ್ನ 1 ನಿಮಿಷದಿಂದ 2 ನಿಮಿಷ ಗರಿ ಆಗೋವರೆಗೂ ಬಿಡಬೇಕು, ಕಲರ್ ಚೆನ್ನಾಗಿ ಬರೋವರೆಗೂ. ನೋಡಿ, ಕಲರ್ ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ಗರಿ ಪ್ಲೇನ್ ದೋಸೆ ರೆಡಿ. ನೋಡಿ, ಗರಿಯಾಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ಸೌಂಡ್ ಕೂಡ ಬರ್ತಾ ಇದೆ ನೋಡಿ. ಕ್ರಿಸ್ಪಿಯಾಗಿದೆ, ನೋಡ್ಬೋದು ನೀವು ವಿಡಿಯೋದಲ್ಲಿ. ದೋಸೆ ರೆಡಿ.
ದೋಸೆ ಆದ ತಕ್ಷಣ ನಾವು ಊತಪ್ಪ ಕೂಡ ಮಾಡ್ಬೋದು ಇದೇ ಹಿಟ್ಟಲ್ಲಿ. ಸ್ವಲ್ಪ ಹಿಟ್ಟು ಹೆಂಚ್ ಮೇಲೆ ಹಾಕೊಂಡು ಅದಕ್ಕೆ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಹಸಿಮೆಣಸಿಕಾಯಿ, ಕೊತ್ತಂಬರಿ, ಕರಿಬೇವು 4 ಹಾಕೊಂಡು ಒಂದೇ ಒಂದು ಚೂರು ಎಣ್ಣೆ ಹಾಕೊಂಡು ಅದ್ರ ಮೇಲೆ ಮೀಡಿಯಮ್ಗಿಂತ ಸಣ್ಣ ಉರಿಲೇ ಇಟ್ಟು ಮಾಡ್ಕೋಬೇಕು. ಒಂದು 30 ಸೆಕೆಂಡ್ ಇಡ್ಸುತ್ತೆ. ಆದಮೇಲೆ ಹಿಂದೆ ಕೂಡ ತಿರುಗಿಸಿದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು 30 ಸೆಕೆಂಡ್ ಬಿಟ್ಟು ಮತ್ತು ಇನ್ನೊಂದು ಚೂರು ಕಲರ್ ಬೇಕು ಅಂತ ಹೇಳಿದ್ರೆ ನಾವು ಇನ್ನೊಂದು ಸ್ವಲ್ಪ ಹೆಂಚ್ ಮೇಲೆ ಬಿಟ್ಟು ಊತಪ್ಪ ಸರ್ವ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಟೇಸ್ಟಿಯಾಗಿರೋ ಊತಪ್ಪ ರೆಡಿ. ಊತಪ್ಪ ಸವಿಯಲು ಸಿದ್ಧ. ನೋಡಿ, 2 ಕಡೆನೂ ಕಲರು ಚೆನ್ನಾಗಿ ಬಂದಿದೆ. ಊತಪ್ಪ ಕೂಡ ಚೆನ್ನಾಗಿರುತ್ತೆ. ಅದೇ ಹಿಟ್ಟಿಗೆ ನಾವು ಇವಾಗ ಖಾರ ದೋಸೆ ಮತ್ತು ಇಡ್ಲಿ ಮತ್ತು ಪಡ್ಡು ಎಲ್ಲ ಮಾಡೋದಕ್ಕೆ ಹೇಗೆ ಅಂತ ತೋರಿಸ್ತೀನಿ. ಈರುಳ್ಳಿ 2 ಈರುಳ್ಳಿ ಹಾಕಿದ್ದೀನಿ, ಕ್ಯಾರೆಟ್ 2 ಕ್ಯಾರೆಟ್ ತುರಿದಿರೋದು, ಮತ್ತು ಕರಿಬೇವು ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ, ಮತ್ತು ಶುಂಠಿ ತುರಿದಿಟ್ಕೊಂಡಿದ್ದೀನಿ. ಹಾಗೆ ಹಸಿ ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು, ಮತ್ತು ಹಸಿ ಖಾರ ನಾನು ಮನೇಲೇ ರುಬ್ಕೊಂಡು ಅದನ್ನು ಇಟ್ಕೊಂಡಿದ್ದೀನಿ. ಅದನ್ನು 2 ಚಮಚ ಹಾಕ್ತಾಯಿದ್ದೀನಿ. ನಮಗೆ ಖಾರ ಎಷ್ಟು ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಿದ್ದೀನಿ. ಅವ್ರವ್ರ ಮನೆಗೆ ತಗೊಂಡು ಖಾರ ಹಾಕ್ಕೋಬೋದು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಹೆಂಚ್ ಮೇಲೆ ದೋಸೆ ಹುಯ್ದು ಅದು ಕ್ಲೀನಾಗಿ ನಾದ್ಕೋಬೇಕು. ಯಾವಾಗ್ಲೂ ಮೀಡಿಯಮ್ಗಿಂತ ಸಣ್ಣ ಫ್ಲೇಮ್ ಇಟ್ಕೊಂಡೆ ದೋಸೆ ನಾದಬೇಕು. ಹೆಂಚ್ ಮೇಲೆ 1 ನಿಮಿಷ ಆಗಕ್ಕೆ ಬಿಡಿ. ಗರಿ ಆದಮೇಲೆ ಎಣ್ಣೆ ಹಾಕಿ ಮತ್ತು ಅದನ್ನು ಸರ್ವ್ ಮಾಡಿ. ದೋಸೆ ಕೂಡ ರೆಡಿ. ಖಾರ ದೋಸೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಪಡ್ಡುಗೂ ಮತ್ತು ಇಡ್ಲಿಗೆ ಏನು ಹಾಕಬೇಕು ಅಂತ ಹೇಳಿದ್ರೆ, ರಾತ್ರಿ ಎಲ್ಲ ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದೀನಿ, ಅದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕಡಲೆಬೇಳೆ ಹಾಕ್ಕೊಂಡ್ರೆ. ಈಗ ಪಡ್ಡುಗೆ ಹೆಂಚು ಕಾಯಿಸಿದ್ದೀನಿ. ಹೆಂಚು ಕಾಯಿಸಿದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಪಡ್ಡನ್ನ ಫಿಲ್ ಮಾಡ್ತಾ ಹೋಗಬೇಕು. ಹಿಟ್ಟನ್ನ ಪಡ್ಡುಗೋಸ್ಕರ ಫಿಲ್ ಮಾಡಿದ್ಮೇಲೆ 2 ಸ್ಪೂನ್ ಎಣ್ಣೆ ಸ್ವಲ್ಪ ಹಾಕಿದ್ದೀನಿ. ಮತ್ತು ಇಡ್ಲಿಗೆ ಇಟ್ಟು ಒಂದೇ ಒಂದು ಪ್ಲೇಟ್ ಇಡ್ಲಿ ಮಸಾಲ ಇಡ್ಲಿಗೆ ತೋರಿಸ್ತಾ ಇದ್ದೀನಿ. ಇದು ರೆಡಿ ಇದೆ ಪ್ಲೇಟು. ನಾನು ಕುಕ್ಕರಲ್ಲಿ ಸ್ಟೀಮ್ಗೆ ಇಡ್ತಾ ಇದ್ದೀನಿ. ಹನ್ನೆರಡು ನಿಮಿಷ ಸ್ಟೀಮ್ಗೆ ಇಡಿ. ಅದಾಗೋಷ್ಟೊತ್ತಿಗೆ ಪಡ್ಡು ಕೂಡ ಆಗುತ್ತೆ. ಒಂದು ಕಡೆ ಕೆಂಪಾಗಿದೆ, ಇನ್ನೊಂದು ಕಡೆ ತಿರುವಾಗ್ತಾ ಇದ್ದೀನಿ. ಆದಮೇಲೆ ಒಂಚೂರು ಎಣ್ಣೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಕೆಂಪಾಗಕ್ಕೆ ಬಿಡಿ. 2 ಕಡೆ ಕೆಂಪಾಗಿದೆ. ಇವಾಗ ಅದನ್ನು ನಾವು ಸರ್ವ್ ಮಾಡ್ಕೊಳ್ಳೋಣ. ಪಡ್ಡು ರೆಡಿ ತಿನ್ನೋಕ್ಕೆ. ಅದಾಗೋ ಅಷ್ಟೊತ್ತಿಗೆ ಇಡ್ಲಿ ಕೂಡ ರೆಡಿಯಾಗಿದೆ. 5 ನಿಮಿಷ ತಣ್ಣಗಾಗಕ್ಕೆ ಬಿಟ್ಟು ನಾವು ಮತ್ತೆ 2 ನಿಮಿಷ ತೆಗೆದು ತಣ್ಣಗಾದ್ಮೇಲೆ ಇಡ್ಲಿನ ಸರ್ವ್ ಮಾಡ್ಕೊಳ್ಳೋಣ. ಮಸಾಲ ಇಡ್ಲಿ ರೆಡಿ. ಇದೇ ಥರ 7 ಥರ ಐಟಮ್ಸ್ ಮಾಡಿ ತೋರಿಸಿದ್ದೀನಿ. ಅವ್ರಿಗವ್ರಿಗೆ ಇಷ್ಟ ಆಗಂಗೆ ಮಾಡ್ಬೋದು. ನಾನು ಕೊಟ್ಟಿರೋ ಬ್ಯಾಟರ್ ಬಂದು ಮೆಷರ್ಮೆಂಟು 24 ಇಡ್ಲಿ ಮತ್ತು 12 ದೋಸೆಗೆ 1 ಥರ ಬ್ಯಾಟರಲ್ಲಿ 8 ಥರ ವೆರೈಟಿ ಮಾಡಿದ್ದೀನಿ. ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.